Hi guys, good morning. Welcome to my today's vlog. ಬ್ರೇಕ್ಫಾಸ್ಟ್ ಕರೆಯೋಣ ಅಂತ ನೈನಾ ರೂಮ್ ಹತ್ರ ಹೋಗ್ತಿದ್ರೆ ಅವ್ರ ರೂಮ್ಮೇಟ್ ಸಿಕ್ಕಿದ್ಲು. ಅಷ್ಟರಲ್ಲಿ ಅವಳೇ ರೆಡಿಯಾಗಿ ಬರ್ತಿದ್ಲು. ಓಹೋ ಕಾಂಚನ ಅಪರೂಪಕ್ಕೆ ಬಂದ್ಬಿಟ್ಟಿದ್ದಾಳೆ. ಇಲ್ಲಿ 2 ಇಡ್ಲಿನೇ ತಿನ್ನಕ್ಕೆ ಒದ್ದಾಡ್ತಿದ್ರೆ ನಮ್ಮ ಜಾನು ಅಕ್ಕ 2 ಪ್ಲೇಟ್ ಇಡ್ಲಿ ತಗೊಬರ್ತಿದ್ದಾರೆ. ಆಫ್ಟರ್ನೂನ್ ಬರೀ ಇಡ್ಲಿನೇ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸು, ಚಾಕ್ಲೇಟು, ಆ್ಯಪಲ್ಲು ಪ್ಯಾಕ್ ಮಾಡಿಕೊಂಡೆ. ನಾನು ನೈನಾ ವೇದನ ಕರೆಯೋಣ ಅಂತ ಹೊರಟ್ವಿ. ವೇದ ಬಾಮ್ಮ ಕಾಲೇಜ್ಗೆ ಹೋಗೋಣ, ಇನ್ನೂ ಟೈಮ್ ಆಗಿಲ್ವಾ, ರೀಲ್ಸ್ ನೋಡ್ಕೊತಾ ಕೂತಿದ್ಯಾ? ಮೂವರು ಕಾಲೇಜ್ಗೆ ಹೊರಟ್ವಿ. ದಾರಿಯಲ್ಲಿ ವೇದ ಪಿಂಕ್ ಹುಡುಗಿಗೆ ಪಿಂಕ್ ಫ್ಲವರ್ಸ್ ಅಂತ ಫ್ಲವರ್ಸ್ ಕಿತ್ತು ಮತ್ತೆ ಕೊಟ್ಲು. ಕ್ಯೂಟ್ ಇದ್ದೀನಲ್ವಾ ನಾನು, ಫ್ಲವರ್ಸ್ ಅಲ್ಲ. ಇವರಿಬ್ರು ನೋಡಿ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದಾರೆ ದಾರಿಯಲ್ಲಿ. ಕಾರ್ ನಮ್ಮ ಜೊತೆ ಬರ್ತಿದೆಯೋ ನಾವು ಕಾರ್ ಜೊತೆ ಹೋಗ್ತಿದ್ದೀವೋ ಅನ್ನೋ ಕನ್ಫ್ಯೂಷನಲ್ಲೇ ಡಿಪಾರ್ಟ್ಮೆಂಟ್ಗೆ ಎಂಟರ್ ಆದ್ವಿ. ಜಾನು ಅಕ್ಕ ಅವ್ರ ಕ್ಲಾಸ್ ರೂಮ್ಗೆ ಹೊರಟ್ರು. ಮನುಷ್ಯರು ಜಗಳ ಆಡೋದು ಸಾಲದಂತ ಈಗ ಪಾರಿವಾಳಗಳ ಜಗಳ ಆಡೋದು ನೋಡ್ಬೇಕಾಗ್ತಿದೆ. ಹಾಯ್ ಪ್ರಾಜೆಕ್ಟ್ ಪಾರ್ಟ್ನರ್. ಬೆಳಗಿರೋ 3 ಕ್ಲಾಸ್ ಮುಗಿಸ್ಕೊಂಡು ಲಂಚ್ ಮಾಡಿಕೊಂಡು ಲ್ಯಾಬ್ಗೆ ಹೊರಟ್ವಿ. ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಲ್ಯಾಬಲ್ಲಿ ಯಾರೆಲ್ಲ ಏನೇನು ಮಾಡ್ತಿದ್ದಾರೋ ನೋಡೋಣ. ಅರ್ಪಿತಾ ಪೊಟ್ಯಾಷಿಯಮ್ ಅಯೋಡೈಡ್ ಹುಡುಕ್ತಿದ್ದಾಳೆ. ಇವರಿಬ್ಬರು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಥರ್ಮೋಸ್ಟಾಟ್ ವರ್ಕ್ ಆಗ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಸಂಜು ಎಕ್ಸ್ಪೆರಿಮೆಂಟು ಇವತ್ತು ಸ್ಟಾರ್ಟ್ ಮಾಡ್ತಿದ್ದಾಳೆ. ಅರ್ಪಿತನಿಗೆ ಪೊಟ್ಯಾಷಿಯಮ್ ಅಯೋಡೈಡ್ ಸಿಕ್ತು. ನಾನು ಇನ್ಫಿನಿಟಿ ಹೀಟ್ ಆಗಲಿ ಅಂತ ಇಟ್ಬಿಟ್ಟು ಕ್ಲಾಸ್ ರೂಮ್ಗೆ ಹೋದರೆ ನನ್ನ ಪಾರ್ಟ್ನರು ಶಾರ್ಟ್ಸ್ ತೋಡ್ತಿದ್ದಾಳೆ ಗ್ಯಾಪಲ್ಲಿ. ಎಕ್ಸ್ಪೆರಿಮೆಂಟ್ ಮುಗಿಸಿ ಕ್ಯಾಲ್ಕುಲೇಷನ್ ಮಾಡಿ ಎತ್ಕೊಂಡು ಹೋದರೆ ಸರ್ ಹತ್ರ ಕ್ಯಾಲ್ಕುಲೇಷನ್ನೇ ತಪ್ಪಿದೆ ಅಂತಂದ್ಬಿಡೋದ. ಸರಿ ಆಯಿತು, ಮನೇಲಿ ಕ್ಯಾಲ್ಕುಲೇಷನ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿಯಿಂದ ಹೊರಗಡೆ ಬಂದೆ. ಜೆರಾಕ್ಸ್ ಬೇಕಿತ್ತು, ಅದಕ್ಕೆ ಕಾಂಪ್ಲೆಕ್ಸ್ ಹತ್ರ ಹೋಗಿ ಜೆರಾಕ್ಸ್ ತಗೊಂಡು ಹಾಸ್ಟೆಲ್ಗೆ ಬಂದ್ವಿ. ಸಾಯಂಕಾಲ ಹಾಗೆ ಸುಮ್ಮನೆ ಅಂತ ಹೊರಗಡೆ ಬಂದ್ವಿ. ಶಾಂಪು ಜೊತೆ ಆಟ ಆಡ್ತಾ ಇದ್ದಾಳೆ. 3 ದಿನದಿಂದ ಒಂದೇ ಟಾಪಲ್ಲಿದ್ದೀವಿ ಅಂತ ಅನ್ಕೋಬೇಡಿ, ನಮ್ಮದು ಹಾಸ್ಟೆಲ್ ಲೈಫು ಏನು ಮಾಡೋಕ್ಕಾಗಲ್ಲ. ಟ್ರೈನ್ ನೋಡಿಕೊಂಡು ಹಾಸ್ಟೆಲ್ಗೆ ರಿಟರ್ನ್ ಬಂದೆ. ಓಕೆ ಬಾಯ್, ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.